ಈಗ ನಮ್ಮ ಮನೆಯೊಳಗೆ ಹೋಗ್ಬೇಕಾದ್ರೆ ಹೋಗೋ ಬಾಗಿಲು ಒಂದು ಬೇರೆ, ನಡುವಿನ ಬಾಗಿಲು ಒಂದು ಬೇರೆ, ಚೀಟಿ ಬಾಗಿಲು ಒಂದು ಬೇರೆ, ಹಿಂಗ ಬಾಗಿಲು ಆಯಾ ಪಾಯ ಉಸುಕ ಮಣ್ಣ ಸಿಮೆಂಟ ಕಲ್ಲ ಕಟ್ಟಿಗೆ ಹಾಕಿ ಕಟ್ಟಿರುವಂತ ಮನೆಗೆ ಹೋಗೋ ಬಾಗಿಲು ಒಂದು ಇರ್ತೈತಿ, ಆಚೆ ಕಡೆ ಬಾಗಿಲು ಒಂದು, ನಡುವಿನ ಬಾಗಿಲು ಒಂದು. ಈಗ ಹೋಗ್ಬೇಕಾದ್ರೆ ಏನ ಮುಂದಿನ ಬಾಗಿಲೇ ಹೋಗಿಲ್ಲ ಅಂತ ಹೇಳ್ತಾರ. ಏನೋ ಮುಂದಿನ ಬಾಗಿಲೇ ಹೋಗೇನಿ, ಬಿಟ್ಟು ಹೋಗುವಾಗ ಚೀಟಿ ಬಾಗಿಲೇ ಹೋಗೇನಿ ಹೇಳತ್ ಹೇಳ್ತಾರ. ಆ ಮನಿಯೊಳಗ ನಾವು ಹೋಗ್ಬೇಕಾದ್ರೆ ನಾವು ನೀವು ಕಟ್ಟಿದ ಮನಿ ಮುಂದಿನ ಬಾಗಿಲ ಚೀಟಿ ಬಾಗಿಲ ಹಿಂಗ ಹೋಗಿಲಿ ಬಂದ್ರೆ ಹೇಳಕ್ ಬರ್ತೈತಿ. ಹಂಗೆ ಈ ಜೀವ ಈ ಶರೀರ ಅನ್ನುವಂತ ಮನಿಯೊಳಗ ಬರ್ಬೇಕಾದ್ರೆ ಬರುವಂತ ಬಾಗಿಲು ಯಾವುದು, ಇದನ್ನ ಬಿಟ್ಟು ಹೋಗುವಂತ ಬಾಗಿಲು ಯಾವುದು, ಬಾಗಿಲು ಹೆಸರು ಏನಂತ ಕೇಳ್ತಾರೆ. ಬರೋ ಬಾಗಿಲು ಯಾವ್ದಿತ್ತು, ಇದ್ರ ದಗದ ಮುಗದ ಮೇಲೆ ಇದನ್ನ ಬಿಟ್ಟು ಹೋದ್ರೆ ಆ ಹೋಗೋ ಬಾಗಿಲು ಯಾವ್ದಿತ್ತು ನೋಡು ಹೇಳ್ತಾರೆ. ಏನ್ ಹೇಳ್ತಾರೆ ಈಗೇನ್ ಹೇಳತ್ತೇವ ಯಾವ ಇನ್ನೊಂದು ಮಾತು ಕೇಳಿರಿ. ಯಾವ ವಿಷಯ ಏನ್ ಕೇಳ್ತಾರಪ್ಪ ಅಂದ್ರೆ ಏನಂತ, ಈ ಭವಕ್ಕೆ ಬಂದ ಬಳಕ ಏನು ಒಯ್ಯಂಗಿಲ್ಲ ಮಾನವ ಜನ್ಮಕ್ಕೆ, ಇಲ್ಲಿ ಚೆನ್ನಾಗಿ ದುಡ್ಕೋಲ್ವಾ ವಚನ ಕೊಟ್ಟು ಬಂದವಿ ಈ ಪರಮಾತ್ಮಗೆ. ಪರಮಾತ್ಮಗ ನಾವು ವಚನ ಕೊಟ್ಟಿವತ್ರಿ. ಹೇಳ್ತಾರಿ ಭಾಗಪ್ಪ ಜನ ಅಷ್ಟ ವಚನ ಕೊಟ್ಟಿಲ್ಲ, ನೀನು ವಚನ ಕೊಟ್ಟಿ. ಏನಂತ ವಚನ ಕೊಟ್ಟಿ? ಏ ಪರಮಾತ್ಮ, ನನ್ನ ತಾಯಿ ಗರ್ಭದೊಳಗಿಂದ ನನ್ನ ಅಣ್ಣದ ಕಣ್ಣದ ಚಂದನ್ನಿ ಕಡಿಯಾಕ ಮಾಡಪ್ಪ ಈ ಭವಕ್ಕ ನಾ ಬನ್ನಿ ಅಂದ್ರೆ 24 ತಾಸು ನಿನ್ನ ನಾಮಸ್ಮರಣೆ ಮಾಡ್ತೀನಪ್ಪ ಅಂತೇಳಿ ಅಲ್ಲಿ ನೀನಾದ್ರೂ ವಚನ ಕೊಟ್ಟಿ. ನಾ ಕೊಡುದ ಧನ್ಯ ಮಾತಿರ್ಲಿ ಭಾಗಪ್ಪಜ್ಜ, ನೀನ ವಚನ ಕೊಟ್ಟಿ. ವಚನ ಕೊಟ್ಟಿ ಹೊರಗೆ ಹೋಗಿ ಭವಕ್ಕ ಬಂದು ಬಿತ್ತಿ ಮಾಯದ ಗಾಳಿ ಬಡಿತು ನೋಡಿ. ಅವಾಗ ಅಪ್ಪನ ಬಿಟ್ಟಿ ಮಾಯಿ ಹಿಂಬಾಲ ಬೆಂತೀವಿ. ವಚನ ನೀ ಕೊಟ್ಟಿ, ವಚನ ಕೊಟ್ಟಿ ಹೊರಗೆ ಬಂದು ಶುರುವಾತಿಯ ವಚನ ಭ್ರಷ್ಟಾಗಿ ವಚನ ಕೊಟ್ಟನಂತ ವಚನ ಪ್ರಕಾರ ನಡೆದಿಲ್ಲ. ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ಕೆ ಎಲ್ಲರಿಗೂ ಬರ್ತದ. ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಕೇಳಿದಾಗ ನುಡ್ದಂಗ ನಡಿಬೇಕಲ್ಲ. ಆ ನುಡ್ದಂಗ ನಡಿಬೇಕಾದ್ರೆ ಒಳಗಿನ 6 ಗುಣಗಳು ತೆಗೆದು ಕಲಿಯಕ್ಕೆ ಇಡಬೇಕು. 3 ಗುಣ ತಿಳಿದಿರ್ಬೇಕು. ಇದ್ರ ಒಳಗೆ ಸ್ವಚ್ಛ ಇತ್ತು ಜಗತ್ತ ಅನಸ್ವಚ್ಛ ಕಾಣ್ತದ. ಅದೇ ಕಾದಿತ್ತು ವಚನ ನೀನು ಕೊಟ್ಟಿ. ನೀಯಕ ಮಾಯಿ ಹಿಂಬಲ್ ಬೆನ್ನ ಹತ್ತಿ ಭಾಗವತ ನಿಮ್ಮನ್ನ ಬಿಡಿ ಎಂತಿಂತವ್ರಿಗೂ ಬೆನ್ನ ಬಿಟ್ಟಿಲ್ಲ ಮಾಯಿ. ಹತ್ತಿ ತೇಲಿ ರಾವಣನ ಮುರಿದು ಮುದ್ದಿ ಮಾಡಿ ಮೂಳಿಯಾಗ ಗೊತ್ತಿಲ್ಲ ಮಾಯಿ. ಈ ಮಾಯ ಹತ್ತು ತೇಲಿ ರಾವಣನ ಮುರಿದು ಮುದ್ದಿ ಮಾಡಿ ಮೂಳಿಯಾಗ ಗೊತ್ತಿಲ್ಲ. ಇನ್ನು ಅದ ತ್ರಿಕಲ್ಜ್ಞಾನಿ ರಾಮದೇವ್ ಏನ್ ಮಾಡ್ತಿದ್ದ? ಸ್ವತಃ ರಾಮದೇವ್ಗಾದ್ರೂ ಮಾಯ ಬೆನ್ನ ಬಿಟ್ಟಿಲ್ಲ. 14 ವರ್ಷ ಗಂಟೆ ಮಾಯಿ ಸಂಬಂಧ ತಿರುಗೇರಿ ಕರ್ಣ ಹುಡುಗಿ ಹತ್ತು ತೇಲಿ ರಾವಣ ಸಂಗಾಟ ಅಲ್ಲಿ ಅವರು ಮೈ ಮೇಲೆ ನಿಂತ ಆಳುವಂತ ರಾಜ್ಯ ಬಿಟ್ಟು ಬಂದ ಅಡವಿ ಪಾಲಾದ ಯಾರ ಸಂಬಂಧ? ಮಾಯಿ ಸಂಬಂಧ. ಇನ್ನು ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಹೇಳಿ ತಪ್ಪಾಗೈಯುವಂತ ವಿಶ್ವಾಮಿತ್ರ ಏನ್ ಮಾಡ್ತಿದ್ದ? ಇವ್ರೇನು ಹೊಟ್ಟೆಗಿದ್ದಾಗ ವಚನ ಕೊಟ್ಟಿಲ್ಲ, ವಚನ ಕೊಟ್ಟಾರೆ. ಈ ವಿಶ್ವಾಮಿತ್ರ ಆಗ್ಲಿ ರಾಮದೇವ ಆಗ್ಲಿ ರಾವಣ ಆಗ್ಲಿ ಇವ್ರು ವಚನ ಕೊಟ್ಟಿದ್ದೀರಿ ಹೊಟ್ಟೆ
ಪರಮಾತ್ಮ ಚೆನ್ನಾಗಿ ಕಡಿಯಾಕ ಮಾಡು. ಹೌದು. ನಾನು ನಾಮಸ್ಮರಣೆ ಮಾಡ್ಕೊಂತ ವಚನ ಕೊಟ್ಟಿದ್ದೀವಿ. ಕೊಟ್ಟಿವಿ ಕೈ. ವಚನ ಕೊಟ್ಟವ್ರೆ ಬರೇ ಅಪ್ಸರೆ ಮೇನಕ ಕೆಳಗಿಳಿದು ಬಂದು ಭೋಕ್ಕ. ಹೌದಲ್ಲ ಎಲ್ಲಿ ಎಲ್ಲಿ ವಿಶ್ವಾಮಿತ್ರ ಏನ ಪಕ್ಕ ಐತೆ ಕಚ್ಚ ಐತೆ ಭಕ್ತಿ ನೋಡ್ಬೇಕಂತ ನೋಡ್ಬೇಕಂತ ತಿಳ್ಕೊಂಡೆ. ಹೌದು ಮೇನಕೆ ಇಳಿದು ಬಲಿಯಾಕಿ ಕಾಲಾಗಿನ ಕೆಚ್ಚಿನಾದ ಏನಾದ್ರಿ ಕಲ್ಲು ಅಂತ ಕೆಚ್ಚಿನಾದ ವಿಶ್ವಾಮಿತ್ರನ ಕಿವ್ಯಾಗ ಬಿದ್ರೆ ಏನಾಗ್ತದೆ ಒಂದ ಪೆಟ್ಟಿ ವರ್ಷಾನ ಗಂಟ್ಲೆ ಮಾಡಿರುವಂತ ಕಪ್ಪ ಬಿಟ್ಟು ಕಣ್ಣು ತೆರೆದು ನೋಡೇನಿ. ಯಾಕೆ ಯಾಕ್ರಿ ಹೊಟ್ಟೆಗಿದ್ದಾಗ ನೀವು ವಚನ ಕೊಟ್ಟಿದ್ದಿಲ್ಲ ಕೊಟ್ಟಿದ್ ಕೈ ತಮ್ಮ. ಊರಿಗೆ ಬಂದವ್ರು ನೀರಿಗೆ ಬರ್ಲಕ್ಕ ಬೇಕು, ಉಪ್ಪು ಉಂಡವಾಳಿ ಹೋಗ್ಲಕ್ಕ ಬೇಕು. ಹೌದು ಹೌದು ಊರಿಗೆ ಬಂದ ಮನುಷ್ಯ ನಡು ನೀರಿಗೆ ಬರಬೇಕು, ಬರಬೇಕಲ್ಲ ಉಪ್ಪು ಉಂಡವ್ರ ಕಾಯಕ ಮಾಡಬೇಕು. ಮಾಡಬೇಕಾಗಿ ಬಿಡಂಗಿಲ್ಲ, ರಾಮಾರಿ ಬಿಡಂಗಿಲ್ಲ. ಹೌದು ನೀವೇನು ಅತಿ ಋಷಿ ಅನಸೂಯ ಗಿಡದ ತಪ್ಪು ಹರ್ಕೊಡ್ತಿದ್ದ ಜೀವನ ಮಾಡ್ಲಕ್ಕ. ಹೌದು ಅವ್ರು ಬರೀ ಗಿಡದ ತಪ್ಪು ಹರ್ಕೊಡ್ತಿದ್ದ ಸಂಸಾರ ಮಾಡ್ತಿದ್ರು. ಮಾಡ್ತಿದ್ದಾರೆ. ಹೌದಲ್ರಿ ಬೇರೆ. ಈಗ ನಾವು ನೀವು ಮಾಡತ್ತೀವಿ ಯಾವುದು ಇದು 3 ದಿವಸದ ಬಾಜಾ. ಇದಕ್ಕೆ ಹಿಂದೆ ನಾವು ಎಷ್ಟು ಗಳಿಸಿದ್ವಿ ಎಷ್ಟು ಬಿಟ್ಟದ್ವಿ ಇದ್ರ ಲೆಕ್ಕಿಲ್ಲ. ನಮ್ಮ ಈ ಮುತ್ಯ ಮಾಡಿದ ನಮಗೆ, ನಾವು ಮಾಡೋದು ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳು ಮಾಡೋದು ಅವ್ರ ಮೊಮ್ಮಕ್ಕಳಿಗೆ. ಇದು ಗಳಿಸೋದೈತಿದ್ರು ಏನು ಗಳಿಸೋದು ಇವ್ರ ತಕ್ಕ ಒಂದು ಚಲೋ ಒಂದು ಕ್ಯಾಕ ಇದನ್ನ ಒಂದೇ ಗಳಿಸ್ಬೇಕಾಗಿದೆ. ಮತ್ ನಮ್ಮ ಬಾಗಪ್ಪ ಸರ್ಗತಿ ಕಮ್ಮಗ ಅರಿವಿ ತೊಳೆದ ನೀಳಾದಾಗ ಹಾಕಿ ನಾವು ನಿಂತಿಪ್ಪತ್ತು ಹಿಂಗಂದ್ರೆ ಇದು ಗಳಿಸೋದಲ್ಲ. ಮತ್ತೆ ಯಾವ ಕೆಲಸದ್ರಿ ಕೆದ ನೋಡು ಕೆದರಿ ಜಗಳ ತೆಗಿಬೇಕು. ಹೌದು ಉದಕ್ಕೂ ತಕ್ಕ ಬಸ್ಸರಲ್ಲತ್ತೆ ಕೆದರ್ ತೆಗಿತಕ್ಕ ಜಗಳ ಆಗುತ್ತೆ. ಹೌದು ಮತ್ ದೊಡ್ಡ ಗಡಿಗೆ ಇರ್ತೈತಿ ಅಂದ್ರೆ ಇದು ಕೆದರಿ ಜಗಳ ತೆಗಿಬೇಕಾಗಿ ನೋಡು ಯಾವ್ಯಾವ ಲೆಕ್ಕ